ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಶಾಂತತಾ ಸಭೆ ಇಂದು 26 ಫೆಬ್ರವರಿ 2026ರಂದು ಸಂಕೇಶ್ವರ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತತೆ ಸಭೆ ಜರುಗಿತು. ರವಿವಾರ ದಿನಾಂಕ 8 ಮಾರ್ಚ್ 2026ರಂದು ಬಣ್ಣದ ಹಬ್ಬ ರಂಗಪಂಚಮಿ ಸಂಕೇಶ್ವರ ಪಟ್ಟಣದಲ್ಲಿ ನಡೆಯಲಿದೆ ಎಂದು ಶಾಂತತಾ ಸಭೆಯಲ್ಲಿ ಒಮ್ಮತದಿಂದ ನಿರ್ಣಯ ಕೈಗೊಂಡು ಘೋಷಣೆ ಮಾಡಲಾಯಿತು. ಸಂಕೇಶ್ವರ ಪಟ್ಟಣದಲ್ಲಿ ರವಿವಾರ ದಿನಾಂಕ 8 ಮಾರ್ಚ್ 2026ರಂದು ರಂಗಪಂಚಮಿ ಹಬ್ಬ ಆಚರಣೆ ಮಾಡಲಾಗುವುದು. ಶಾಂತತೆಯಿಂದ ರಂಗಪಂಚಮಿ ಹಬ್ಬ ಆಚರಣೆ ಮಾಡಲು ಸಭೆಯಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ. ಶಾಂತತಾ ಸಭೆಯಲ್ಲಿ ಉಪಸ್ಥಿತಿ ಸಿಪಿಐ ಶಿವಶರಣ ಔಜಿ, ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠರ್, ಮುಖಂಡರಾದ ಗಜಾನನ್ ಕೊಳ್ಳಿ, ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ, ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುಡ್ಸೆ, ಮುಖಂಡರಾದ ಮುಕ್ತಾರ್ ನದಾಫ್, ದಿಲೀಪ್ ಹೊಸ್ಮನಿ, ಸುಭಾಷ್ ಕಾಸಾರ್ಕರ್, ಚಿದಾನಂದ್ ಕರ್ದನ್ನವರ್, ಪ್ರಶಾಂತ್ ಸರ್, ರೋಹನ್ ನೇಸ್ರಿ, ಸಚಿನ್ ಭೋಪ್ಳೆ, ಮಹೇಶ್ ಹಟ್ಟಿಹೊಳಿ, ಸುಧೀರ್ಗೌಡ ಪಾಟೀಲ್, ಪ್ರಶಾಂತ್ ನೇಸ್ರಿ, ನಂದು ಮುಡ್ಸಿ, SM ಕಮ್ತೆ, ಅನೇಕ ಮುಖಂಡರು, ನಾಗರಿಕರು ಮತ್ತು ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ವಿಠ್ಠಲ್ ಮುರ್ಕಿಭಾಮಿ ಇವರು ವಂದಿಸಿದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ. ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಹಬ್ಬದ ಕುರಿತಾಗಿ ಸಂಕೇಶ್ವರ ಪೊಲೀಸ್ ಸ್ಟೇಷನ್ನಿಂದ ಶಾಂತಿ ಸಭೆಯನ್ನು ಕರೆಯಲಾಗಿದೆ. ನಮ್ಮ ಸಂಕೇಶ್ವರ ಪಟ್ಟಣಕ್ಕೆ ಶಾಂತಿ ಅನ್ನೋದು ಯಾವಾಗೂ ಯಾವ ಇತಿಹಾಸದಾಗೂ ಇಲ್ಲ, ಯಾವಾಗೂ ಶಾಂತಿಯಲ್ಲಿ ನಡ್ತಕ್ಕಂಥ, ಆದ್ರೂ ಅವ್ರದ್ದೊಂದು ಪದ್ಧತಿ ಇತ್ಯಾದ ಪದ್ಧತಿ ಪ್ರಕಾರ ಶಾಂತಿ ಸಭೆ ಅನ್ನೋದು ಕರಿಬೇಕಿರ್ತದೆ. ನಮ್ಮಲ್ಲಿ ಚರ್ಚೆ ಮಾಡೋದು ಒಂದು ಏನಪ್ಪ ಅಂದ್ರೆ ಹೋಳಿ ಹಬ್ಬಗಳಿಗೆ ಬಣ್ಣ ಯಾವಾಗ ಹೊಡೋದು ಅನ್ನೋದು ಒಂದು ಮುಖ್ಯ ವಿಷಯ ಇರ್ತೈತಿ. ನಾವೆಲ್ಲ ಕೂಡ ಚರ್ಚೆ ಮಾಡೋದು ಇರ್ತೈತಿ. ಬಟ್ ಯೋಗದಿಂದ ಈ ವರ್ಷ ಏನಾಗಿತ್ತಪ್ಪ ಅಂದ್ರೆ ನಾವು ವಿಶೇಷವಾಗಿ ಸಂಡೇ ಅಂದರೆ ಹುಡುಗರ ಪರೀಕ್ಷೆ ಇರಬಾರ್ದು, ಆ ನಿಟ್ಟಿನಲ್ಲಿ ರವಿವಾರ ದಿವಸ ಹೋಳಿ ಹಬ್ಬ ಆಚರಣೆ ಮಾಡ್ತಿರ್ತೀವಿ. ಬಟ್ ಯೋಗಾಗಿ ಒಂದು ಸಲ ಸಂಡೇನ ರವಿವಾರ ದಿವಸ ಹೋಳಿ ಹಬ್ಬ ಬಂದೈತಿ. ಈ ನಿಟ್ಟಿನಲ್ಲಿ ಈಗಾಗಲೇ ಅವರು ಕೂಡ ಎಲ್ಲ ನಾವು ಚರ್ಚೆ ಮಾಡಿ ಎಲ್ಲರೂ ಒಂದು ಶಾಂತ ಸಮಾಧಾನದಿಂದ ಈ ಹೋಳಿ ಆಡಬೇಕಾದ್ರೆ ಕೆಲವೊಂದು ಕೆಮಿಕಲ್ಸ್ಗಳನ್ನು ಯೂಸ್ ಮಾಡಿ ಆಡೋದು ಸ್ಕಿನ್ಗಾಗಲಿ ಅಥವಾ ಆರೋಗ್ಯಕ್ಕೆ ಅದು ಹಾನಿಕಾರಕ ಇರ್ತದೆ. ಅದಕ್ಕೆ ಒಳ್ಳೆಯ ಡ್ರೈ ಪೌಡರ್ದಿಂದ ಆಡಿ ಒಂದು ನಮ್ಮ ಭಾರತದ ಸಂಸ್ಕೃತಿಯನ್ನು ಅದನ್ನ ಕಾಪಾಡೋಣ. ಅದ್ರ ಕೂಡ ಕೆಲವೊಂದು ಚಿಕ್ಕ ಮಕ್ಕಳು ಆಗಲಿ ಅಥವಾ ಟೂ ವೀಲರ್ ಮೇಲೆ ಆದಿಸ ವಿಶೇಷವಾಗಿ ಟೇಬಲ್ ಶೀಟ್ ಭಾಳ ಜನ ಹೋಗ್ತಿರ್ತಾರೆ. ಹೆಲ್ಮೆಟನ್ನು ಹಾಕ್ಕೊಂಡಿರಂಗಿಲ್ಲ, ಹೆಲ್ಮೆಟ್ ಆ ದಿವಸ ಹಾಕೋಂಗಿಲ್ಲ. ಆದರೆ ಅಟ್ಲೀಸ್ಟ್ ಡಬಲ್ ಸೀಟ್ ಹೋಗಿ ಅಥವಾ ಸಣ್ಣ ಹುಡುಗರಿಗೆ ಬಿಲೋ 18 ವಿದೌಟ್ ಲೈಸೆನ್ಸ್ ಇದ್ದವರು ರಾಂಗ್ ಡ್ರೈವ್ ಮಾಡಿ ಆಕ್ಸಿಡೆಂಟಕ್ಕೆ ಅನಾಹುತ ಆಗಿ ಆ ಹೋಳಿ ಹಬ್ಬ ದಿವಸ ಹಿಂಗೆ ಆಯ್ತಪ್ಪ ಅನ್ನೋದೊಂದು ಕಪ್ಪು ದಾಗವನ್ನು ಹಚ್ಕೊಳ್ಳೋದೇ. ನಾವು ತಮ್ಮ ಸಂರಕ್ಷಣೆಯನ್ನು ಸ್ವತಃ ಮಾಡ್ತೀರಂತ ಎಲ್ಲ ಜನರಿಗೆ ತಿಳಿಸ್ತಾ, ಇವತ್ತು ಈ ಔಜಿ ಸಾಹೇಬ್ರೆ ಕೆಲವೊಂದು ಡೈರೆಕ್ಷನ್ ಕೊಡ್ತಾರೆ. ಅದೇ ಥರ ನಾವು ಪ್ರತಿ ವರ್ಷದಂತೆ ಒಂದು ವಿಜೃಂಭಣೆಯಿಂದ ಮತ್ತು ಸಂತೋಷದಿಂದ ಈ ಹಬ್ಬನ ಆಚರಿಸೋಣ. ಅದಕ್ಕೆ ಎಲ್ಲರೂ ಸಾಥ್ ಕೊಡ್ತಾರಂತ ತಿಳಿದು ಹೋಳಿ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸೋದು ಕುರಿತು ಸಂಕೇಶ್ವರದಲ್ಲಿ ಎಲ್ಲ ಮುಖಂಡರು ಕೂಡಿಕೊಂಡು ಇವತ್ತು ಸಭೆಯಲ್ಲಿ ನಿರ್ಧರಿಸಿದ್ದಾರೆ. ಅದರ ಪ್ರಕಾರವಾಗಿ ಬರುವ 8ನೇ ತಾರೀಕಿಗೆ ಸಂಕೇಶ್ವರ ನಗರದಲ್ಲಿ ಹೋಳಿ ಹಬ್ಬ ಇರುತ್ತದೆ. ಆದ ಕಾರಣಕ್ಕೆ ಸಂಕೇಶ್ವರದ ಸಮಸ್ತ ನಾಗರಿಕರು, ಗುರು ಹಿರಿಯರು ಸವರಿತವಾಗಿ ಈ ಹಬ್ಬವನ್ನು ಆಚರಿಸಿ ನಮ್ಮ ಸಂಕೇಶ್ವರ ಪಟ್ಟಣವನ್ನು ಗೌರವವನ್ನು ಹೆಚ್ಚಿಸೋಣ ಅಂತೇಳಿ ಈ ಮೂಲಕ ಹೇಳುತ್ತಾ, ಏನು ಕಾನೂನು ಸುವ್ಯವಸ್ಥೆ ಪ್ರಕಾರ ಏನು ಜಿಲ್ಲಾ ಅಧಿಕಾರಿ ಆಗಿರ್ಬೋದು SP ಅವರು ಆದೇಶಗಳನ್ನು ಮಾನ್ಯ PR ಸಾಹೇಬರು ಪಾಲನೆಗೋಸ್ಕರ ಇವತ್ತು ಸಂಕೇಶ್ವರ ನಗರ ತೀರಿಸಿಕೊಡಬೇಕು. ಅದರ ಜೊತೆಗೆ ಕಾನೂನಿನಲ್ಲಿ ಈ ಐದರ ಘಟನೆಗಳಿಗೆ ಅಂತ ಕಾರ್ಯಕ್ರಮಗಳಿಗೆ ತಾವು ಶಿವಸ್ವಪ್ನವಾಗಿ ಸಂಕೇಶ್ವರದಲ್ಲಿ ತಾವೆಲ್ಲ ಈ ಕೆಲಸಗಳನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಿಸುತ್ತಾ, ಏನು ಸಂಕೇಶ್ವರ ನಗರದಲ್ಲಿ ಪ್ರತಿ ವರ್ಷದ ಈ ವರ್ಷವೂ ಹೋಳಿ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಎಲ್ಲರೂ ಸಮರ್ಥವಾಗಿ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕಾಗಿ ಊರಿನ ಸಮಸ್ತ ಹಿರಿಯ ಪರವಾಗಿ ನಾನು ಪೊಲೀಸ್ ಇಲಾಖೆ ಮೀಚಿಕೊಳ್ಳೋದಂದರೆ, ಹೋಳಿ ಹಬ್ಬ ದಿವಸ ಸರ್ ಪ್ರತಿ ಕಾರ್ನರ್ಗಳಲ್ಲಿ ನಮ್ಮದೇ ಆದ ಒಂದು ಸಿಬ್ಬಂದಿ ನೇಮಕ ಮಾಡಿ ಸಂಕೇಶ್ವರದಲ್ಲಿ ಯಾವುದೇ ರೀತಿ ಹಿತಘಟನೆ ನಡೆದಾಗೆ ತಾವು ಮುಂಜಾಗ್ರತೆ ವಹಿಸಬೇಕಂತೇಳಿ इस सभा में मीटिंग जो कि होली और रमज़ान के मौके पर हमारे CPI साहब ने बुलाया है, सबसे पहले मैं उनका धन्यवाद करता हूँ। तो हर साल यहाँ पर
हमारे संकेश्वर गांव में जो भी ईदें मनाई जाती हैं, जो भी त्यौहार मनाए जाते हैं, प्यार और मोहब्बत के साथ मनाई जाती हैं। अभी तक ऐसी कोई घटना नहीं हुई है और इसके आगे भी न होने वाली, क्योंकि किसी भी धर्म में ये नहीं सिखाया जाता है कि किसी के धर्म को तकलीफ हो। सब धर्म में ही बताया जाता है कि अपने अपने त्यौहार आज़ादी के साथ, खुशी के साथ मनाएं। किसी के भी त्यौहार में किसी के साथ नाइंसाफ़ी न करें, क्योंकि हमारा हिंदुस्तान एक ऐसा मुल्क है जहाँ पर बहुत से धर्म के लोग रहते हैं। यहाँ पर हर धर्म के लोग रहते हैं, तो हर धर्म के लोग को अपने अपने त्यौहार मनाने की पूरी आज़ादी हमारे कॉन्स्टिट्यूशन में लिखा हुआ है। किसी को पाबंदी नहीं, लेकिन त्यौहार करने के उसके कुछ उसूल होते हैं। क्या होते हैं कि किसी धर्म को ठेस ना पहुँचे, किसी इंसान को तकलीफ ना हो, इस तरह से हमें क्या करना है, अपने त्यौहार मनाने, चाहे हिंदू भाई हो चाहे मुसलमान हो, सब मिलकर भाईचारे के साथ, प्यार और मोहब्बत के साथ हम तमाम त्यौहार मनाएंगे। वो हमारे त्यौहार में खुशी मनाएं, हम उनके त्यौहार में खुशी मनाएं, यही हम भगवान से प्रार्थना करेंगे। ಮತ್ತು ರಂಜಾನ್ ಸಲುವಾಗಿ ನಮ್ಮ ಸ್ಟೇಷನ್ದಿಂದ ಶಾಂತತಾ ಪೀಸ್ ಮೀಟಿಂಗ್ ಅನ್ನು ಕರೀತಾರೆ. ಅದಕ್ಕೆ ನಾ ಸಂಕೇಶ್ವರ ಶಹರ ಒಂದು ಮಾದರಿ ಶಹರ ಅಂತ ಹೇಳಕ್ ವಿಚಾರ ಮಾಡ್ತೀನಿ. ಯಾಕಂದ್ರೆ ಇನ್ನೂವರೆಗೆ ಯಾವುದೇ ರೀತಿ ಹೋಳಿ ಹಬ್ಬ ದಿನ ಆಗಲಿ, ಗಣೇಶ ಚತುರ್ಥಿ ಆಗಲಿ, ಯಾವುದೇ ಮುಸ್ಲಿಂ ರಂಜಾನ್ ಆಗಲಿ, ರೋಜಾ ಯಾವುದೇ ಇದ್ದಲ್ಲಿ ಬಿ ಸಹ ಯಾವುದೇ ಇನ್ನೂವರೆಗೆ ಯಾವುದೇ ಒಂದು ಘಟನೆನೂ ಆಗಿಲ್ಲ. ಅದಕ್ಕೆ ಸಂಕೇಶ್ವರದಲ್ಲಿ ಇಂಥ ಆಗಕ್ಕೆ ಚಾನ್ಸೂ ಇಲ್ಲ. ಯಾಕಂದ್ರೆ ನಾವು ಎಲ್ಲ ಸಮಾಜದವರು, ಎಲ್ಲ ಭಾಷಿಕರು ಒಂದು ಸೌಹಾರ್ದತೆಯಿಂದ ನಾವು ನಡ್ಕೋತ ಬಂದೀವಿ. ಅವು ತಮ್ಮನ್ನು ನಾವು ಈ ಘಟನೆ ನಡಿಬಾರ್ದಂಗ ನಾವು ಕಾಳಜಿನೂ ವಹಿಸ್ತಾ ಇದ್ದೀವಿ. ಅದೇ ರೀತಿ ಈಗ ನಾಳೆ 3 ತಾರೀಕು ಬಹುತೇಕ ಕಾಮನ್ ಸುಳು ದಿನ ಐತಿ, ಸಂಜೆನಾಗ ಇರ್ತೈತಿ. ಅದ ನಂತರ ಬರುವ ರವಿವಾರ 8ನೇ ತಾರೀಕು ರಂಗಪಂಚಮಿ, ಹೋಳಿ ಬಣ್ಣದ ಇರ್ತೈತಿ. ಆ ದಿವಸ ನಮ್ಮ ಪೊಲೀಸ್ ಸ್ಟೇಷನ್ ಇಂದ CPI ಸಾಹೇಬ್ರಿಂದ ಬಿ ಕಾನೂನಿತವಾಗಿ ಏನೇನು ಎಚ್ಚರಿಕೆ ವಹಿಸಬೇಕು ಅವರು ವಹಿಸಿರ್ತಾರೋ. ಅಲ್ಲಲ್ಲಿ ಕಾರ್ನರ್ಗಳಿಗೂ ಪೊಲೀಸ್ ಸಿಬ್ಬಂದಿಗಳನ್ನು ಬಿ ಅವರು ನೇಮಿಸಿರ್ತಾರೋ. ಅದ್ರ ಪ್ರಕಾರ ಅವ್ರಿಗೂ ನಾವು ಅನುಕೂಲ ಆಗೋಂಗ, ಅಂದ್ರೆ ಇದೇಗ ಡಾಕ್ಟರ್ ಸಾಹೇಬ್ರು ಹೇಳ್ರಿ, ಗಾಡಿ ಹೊಡಿಯುವಾಗ ಗಾಡಿ ಸ್ಪೀಡ್ ಲಿಮಿಟ್ ಇರಬೇಕು. ಮತ್ತು ಯಾರಿಗೆ ಅಂದ್ರೆ ಕೆಲವು ಮಂದಿದ ಎಕ್ಸಾಮ್ಗಳು ಇರ್ತಾವೆ, ಅವ್ರಿಗೆ ಬಣ್ಣ ಆಡೋ ವಿಚಾರ ಆಗಿಲ್ಲ, ಫೋರ್ಸೇಬಲ್ ಯಾರಿಗೆ ಬಣ್ಣನೂ ಹತ್ತಕ್ಕೆ ಹೋಗ್ಬೇಕು. ಯಾರು ಸ್ವತಃ ಇಚ್ಛೆಲೆ ಆಡ್ತಿರ್ತಾರೆ ನಿಮ್ಮ ಒಳಗೆ ಫ್ರೆಂಡ್ ಸರ್ಕಲ್ದಾಗ ಅಷ್ಟು ಇದು ಮಾಡ್ರಿ. ಅದ್ರ ಜೊತೆಗಂದ್ರೆ ವಿಶೇಷ ಹೋಳಿ ದಿನ ಅಂದ್ರೆ ಎಲ್ಲರೂ ಒಂದು ಸ್ವಲ್ಪ ಜನ ಡ್ರಿಂಕ್ಸ್ ಅದು ಮಾಡಿ ಹೊಡಿತಿರ್ತಾರೋ, ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡ್ರಿ. ಒಮ್ಮೆ ನೀವು ಎಳಿವಿರಂದ್ರೆ ಐಸ್ ತುಂಬ ಅದನ್ನು ನೀವು ಬೋಸ್ಬೇಕಾಗಿದೆ, ಕೈಯ ಕಾಲ ಅದು ಮುರ್ಕೊಂಡ್ರಂದ್ರೆ ಬಹಳ ಕೇರ್ಫುಲಿ ಆಗಿ ಹೋಳಿಯನ್ನು ಆಚರಿಸ್ರಿ. ಯಾಕಂದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಒಂದೊಂದು ಏಕತಾ ಇರುವಂತ ಒಂದು ಎಲ್ಲ ಸಮಾಜದವ್ರು ಕೂಡಿ ಆಡುವಂತ ಒಂದು ಹಬ್ ಐತಿ. ಅದನ್ನ ಎಲ್ಲಾರು ಕೂಡಿ ವಿಜೃಂಭಣೆಯಿಂದ ಆರಿಸೋಣ ಅಂತ ಹೇಳಿ, ಸಾರ್ವಜನಿಕರಿಗೆ ಯಾವುದೇ ಎಂಪ್ಲಾಯೀಸ್ ಆಗ್ಬೋದು ಅಥವಾ ಯಾವುದೇ ಸ್ಕೂಲ್ ವಿದ್ಯಾರ್ಥಿಗಳಿಗಾಗ್ಬೋದು ತೊಂದರೆ ಆಗಬಾರ್ದು ಅಂತೇಳಿ ಹಾಲಿಡೇ ಸಂಡೇ ಇದನ್ನ ಈ ಬಣ್ಣವನ್ನ ಆಚರಣೆ ಮಾಡೋದು ಒಳ್ಳೆಯ ಒಂದು ಶಾಂತಿಗೆ ಒಂದು ಒಳ್ಳೆಯ ಸಂದೇಶ ಅಂತ ಹೇಳ್ಬೋದು ಇಲ್ಲಿ. ಅದೇ ರೀತಿಯಾಗಿ ಸಂಕೇಶ್ವರದಲ್ಲಿ ಯಾವುದೇ ರೀತಿ ಘಟನೆಗಳು ನಡೆದಲ್ಲ, ಇನ್ನು ಮುಂದೆ ನಡೆಯೋಕೆ ಅವಕಾಶವೂ ಇರುವುದಿಲ್ಲ. ಈ ರೀತಿಯಾಗಿ ನಾವು ಎಲ್ಲ ನಮ್ಮ ಪೊಲೀಸ್ ಠಾಣೆ ವತಿಯಿಂದ ಆಗ್ಬೋದು, ನಮ್ಮ ಪುರಸಭೆ ವತಿಯಿಂದ ಯಾವುದೇ ಒಂದು ಹಬ್ಬದ ದಿನಗಳಲ್ಲಿ ನೀರಿನ ವ್ಯವಸ್ಥೆ ಹೇಳಿದ್ರು ಸರ್, ನೀರಿನ ವ್ಯವಸ್ಥೆ ಅಂತ ನಾವು ಯಥಾರ್ಥವಾಗಿ ಮಾಡ್ತಾ ಇರ್ತೀವಿ. ಆದರೂ ಮಣ್ಣೊಂದು 2 ದಿನ ಏನು ನಮ್ದು ಸ್ವಲ್ಪ ವಾಟರ್ ಪ್ರಾಬ್ಲಮ್ ಆಗಿತ್ತು. ಆದರೂ ನಾವು ಹೇಳ್ದಂಗೆ ಹಬ್ಬದ ದಿನಗಳಲ್ಲಿ ಆ ರೀತಿಯಾದ ತೊಂದರೆ ಟ್ಯಾಂಕರ್ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತೀನಿ. ಅದೇ ರೀತಿ ಸ್ವಚ್ಛತೆ ಸಂಬಂಧಪಟ್ಟಂಥ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ. ಸಾರ್ವಜನಿಕರು ಸಹ ನೀವು ಸಹಕಾರ ಕೊಡ್ತಾ ಇದ್ದೀರಾ. ಅದೇ ರೀತಿ ಎಲ್ಲ ನಮ್ಮ ಪುರಸಭೆದ ಎಲ್ಲ ಥರ ನಮ್ಮ ಸಹಕಾರ ಇರ್ತದೆ. ಪೊಲೀಸ್ ಠಾಣೆ ವತಿಯಿಂದನೂ ಪೊಲೀಸ್ ಠಾಣೆ ವತಿಗೆ ಅವ್ರಿಗೂ ನಮಗೆ ನಮ್ಮ ಸಹಕಾರ ಅವ್ರಿಗೆ ಬೇಕಾಗುತ್ತೆ, ಅವ್ರ ಸಹಕಾರ ನಮಗೆ ಬೇಕಾಗುತ್ತೆ. ನಾವು ಸಹ ಅವ್ರ ಜೊತೆಗೆ ಈ ಹಬ್ಬಗಳ ಆಚರಣೆಯಲ್ಲಿ ಶಾಂತಿಯುತವಾಗಿ ಹಬ್ಬಗಳನ್ನ ಆಚರಣೆ ಮಾಡುವಲ್ಲಿ ನಾವೆಲ್ಲರೂ ತಮ್ಮ ಜೊತೆಗೆ ಸಹಕಾರದಿಂದ ಈ ಹಬ್ಬಗಳನ್ನ ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಆಗದಂತೆ ಕೆಲವೊಬ್ರು ಏನಾದ್ರು ಮಾಡ್ತಾರೆ, ಉದ್ದೇಶಪೂರ್ವಕವಾಗಿ ಕೆಲವೊಬ್ರು ಬಣ್ಣ ಆಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಅವ್ರು ತಂಪಾಡಿತಾ ಹೋಗ್ತಾ ಇರ್ತಾರೆ. ಅದನ್ನು ಒತ್ತಾಯಪೂರ್ವಕವಾಗಿ ಬಣ್ಣ ಎರ್ಚೋದು, ಬಣ್ಣ ಸಿಡಿಸೋದು ಅಂತ ಮಾಡ್ತಾರೆ. ಅಂಥವು ಯಾವುದೋ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಆದರೆ ಕೆಲವೊಬ್ರಿಗೆ ಏನಾದರೂ ಅನಾರೋಗ್ಯ ಅಂಥವು ಏನಾದ್ರು ಕೆಲವೊಂದು ಇರ್ತಾವೆ, ಅಂಥವು ಉದ್ದೇಶಪೂರ್ವಕ ಮಾಡ್ತಾರೆ. ಅದನ್ನೇ ಏನಾಗ್ತದೆ, ನಾಳೆ ಸ್ವಲ್ಪ ಗಲಾಟೆಗೆ ಆಸ್ಪದ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಉದ್ದೇಶಪೂರ್ವಕ ಯಾರೂ ಅವರಿಗೆ ಬಣ್ಣ ಹಚ್ಚೋದಾಗಲಿ ಈ ಥರ ಮಾಡೋದು ಆಗೋದು ಬೇಡ. ಮತ್ತು ಕೆಲವೊಬ್ಬರು ಬೇರೆ ರೀತಿ ಬಣ್ಣ ಯೂಸ್ ಮಾಡ್ತಿರ್ತಾರೆ. ಆ ಬಣ್ಣಗಳನ್ನು ಯಾವ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ.
ಕೆಲವೊಂದು ಅಂಗಡಿಕಾರರಿಗೆ ಸಹಿತ ನಾನೇ ಸ್ವತಃ ವಿಸಿಟ್ ಮಾಡಿ ಆ ಬಣ್ಣ ಯಾವುದಾದ್ರೂ ಅಂಥದ್ದು ಇತ್ತಪ್ಪ ಅಂತಂದರೆ ಆ ಬಣ್ಣ ನಾನೇ ಸೀಸ್ ಮಾಡ್ತೀವಿ. ಈ ಮುಖಾಂತರ ಪತ್ರಿಕಾ ಮಾಧ್ಯಮದ ವೇದಿಕೆ ಮುಖಾಂತರ ನಾನು ಅವ್ರಿಗೆ ಕರೆ ಕೊಡ್ತಾ ಇದ್ದೀನಿ. ಅಂಥ ಯಾವ ಬಣ್ಣಗಳು ಇದ್ದವಪ್ಪ ಅಂತಂದರೆ ಆ ಬಣ್ಣಗಳನ್ನು ಸಹಿತ ನಾವು ಸೀಸ್ ಮಾಡ್ತೀವಿ. ಮತ್ತು ಬೆಳಿಗ್ಗೆ ಏನು ಮಕ್ಕಳದ ಬಣ್ಣ ಚಾಲೂ ಆಗ್ತದೆ, ಸಾಯಂಕಾಲವರೆಗೂ ಬಣ್ಣ ಇರ್ತದೆ. ಎಲ್ಲರಿಗೆ ವ್ಯಾಪಾರಸ್ಥರಿಗೆ ಎಲ್ಲರಿಗೆ ಸಹಿತ ಇದ್ರ ಬಗ್ಗೆ ತಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಮಕ್ಕಳೆಲ್ಲ 4-5 ತನಕ ಆಡ್ತಿದ್ದರಿಂದ ಅದಕ್ಕೆ ಮಕ್ಕಳು ಎಲ್ಲರೂ ಯುವಕರು ಆ ಬಣ್ಣದ ಆಟದಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ಇದು 8ನೇ ತಾರೀಕಿಗೆ ಇರೋದ್ರ ಬಗ್ಗೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಹಿತ ಹೇಳಬೇಕು. ಆಮೇಲೆ ಕೆಲವೊಂದು ಗ್ರಾಮದಲ್ಲಿ ವ್ಯತ್ಯಾಸ ಆಗ್ಬೋದು, ಇದು ಈಗ ನಿರ್ಧಾರ ಮಾಡಿದ್ದು ಸಂಕೇಶ್ವರ ಪಟ್ಟಣದಲ್ಲಿ 8ನೇ ತಾರೀಕಿಗೆ ಬಣ್ಣದ ಆಟ ಇರೋ ಬಗ್ಗೆ ತಿಳಿಸಿದರೆ ಅದಕ್ಕೆ ಈಗ ಇರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರು ಬಂದಿರಿ. ಈ ಮುಂಬರುವ ಹಬ್ಬಗಳು ಯಾವುದೇ ರೀತಿ ಘಟನೆ ಆಗದಂತೆ ಎಲ್ಲ ಕೋಮು ಸೌಹಾರ್ದತೆಯಿಂದ ಶಾಂತತೆಯಿಂದ ಹಬ್ಬಗಳನ್ನು ಆಚರಣೆ ಮಾಡಬೇಕಂತೇಳಿ ತಮಗೆ ಈ ಮೂಲಕ